ಮೋದಿ ಆಡಿರೋ ಮಾತಿಗೆ ಹೊಣೆ ಯಾರು? ನೀವುಗಳು ಆಡಿರೋ ಮಾತುಗಳಿಗೆ ಮೋದಿ ಜವಾಬ್ದಾರಿ ತಗೋತಾರ? ಬಿಜೆಪಿ ನಾಯಕರು ಗುರುವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿಕೊಂಡಿದ್ರು. ಮತದಾರ ಅಧಿಕಾರ ಯಾತ್ರೆ ವೇಳೆ ಯಾರೋ ಒಬ್ಬ ವ್ಯಕ್ತಿ ಮೋದಿ ತಾಯಿ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಮತಗಳ್ಳತನ ವಿರೋಧಿಸಿ ನಡೀತಾ ಇರುವಂತಹ ಮತದಾರ ಅಧಿಕಾರ ಯಾತ್ರೆ ಸಮಯದಲ್ಲಿ ಕಾಂಗ್ರೆಸ್ ಧ್ವಜ ಹಿಡಿದ ವ್ಯಕ್ತಿಯೋರ್ವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿ ಹೀರಾಬೆನ್ ಮೋದಿ ವಿರುದ್ಧ ಅಶ್ಲೀಲ ಪದ ಬಳಸಿದ ವಿಡಿಯೋ ಭಾರೀ ವಿವಾದಕ್ಕೆ ಕಾರಣ ಆಗಿತ್ತು. ಬಿಹಾರದಲ್ಲಿ ಮತದಾರರ ಹಕ್ಕುಗಳ ಯಾತ್ರೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿಯ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ ವಿಡಿಯೋ ವೈರಲ್ ಆಗಿದ್ದು, ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮರ್ಯಾದೆ ಉಳಿದಿದ್ರೆ ಕ್ಷಮೆ ಕೇಳಲಿ ಅಂತ ಒತ್ತಾಯಿಸಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಬಿಹಾರದಲ್ಲಿ ತಮ್ಮ ಒಳ ನುಸುಳುಕೋರ ಬಚಾವೋ ಯಾತ್ರೆಯೊಂದಿಗೆ ಗಾಂಧಿಯವರ ರಾಜಕೀಯ ಕೆಳಮಟ್ಟವನ್ನ ತಲುಪಿದೆ ಅಂತ ಶಾ ಹೇಳಿದ್ದಾರೆ. ಬ್ರಹ್ಮಪುತ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಜಭವನದ ಘಟಕವನ್ನ ಉದ್ಘಾಟಿಸಿದ ನಂತರ ರಾಹುಲ್ ಗಾಂಧಿಗೆ ಮರ್ಯಾದೆ ಉಳಿದಿದ್ರೆ ಕೂಡಲೇ ಕ್ಷಮೆಯಾಚಿಸಬೇಕು, ದೇಶ ಅವರನ್ನ ಮತ್ತು ಅವರ ಪಕ್ಷವನ್ನ ದ್ವೇಷದಿಂದ ನೋಡ್ತಾ ಇದೆ ಅಂತ ಶಾ ಮತ್ತು ಇತರ ಹಿರಿಯ ಬಿಜೆಪಿ ನಾಯಕರು ಗುರುವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿ ಹೇಳಿದ್ದಾರೆ. ದರ್ಭಾಂಗ ನಗರದ ಯಾತ್ರೆ ಸಮಯದಲ್ಲಿ ಮೋದಿ ವಿರುದ್ಧ ಅಪರಿಚಿತ ವ್ಯಕ್ತಿಯೊಬ್ಬ ನಿಂದನೀಯ ಪದಗಳನ್ನ ಬಳಸ್ತಾ ಇರುವಂತಹ ವಿಡಿಯೋ ಒಂದು ಕಾಣಿಸಿಕೊಂಡಿತ್ತು. ಇದ್ಲಿಂದನೇ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ಮೋಟಾರ್ ಸೈಕಲ್ನಲ್ಲಿ ಫಜಲ್ಪುರ್ಗೆ ತೆರಳಿದ್ರು. ಮತದಾರರ ಹಕ್ಕುಗಳ ಯಾತ್ರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನ ರಕ್ಷಿಸೋದು, ಚುನಾವಣೆಗಳು ಯಾವುದೇ ಪ್ರಜಾಪ್ರಭುತ್ವದ ಆತ್ಮ ಆಗಿರಬೇಕು, ಆದ್ರೆ ಒಳನುಸುಳುವವರಿಗೆ ವ್ಯವಸ್ಥೆನ ಹಾಳು ಮಾಡೋಕೆ ಅವಕಾಶ ನೀಡಿದ್ರೆ ದೇಶ ಹೇಗೆ ಸುರಕ್ಷಿತವಾಗಿರೋಕೆ ಸಾಧ್ಯ ಅಂತ ಶಾ ಹೇಳಿದ್ದಾರೆ. ಗೃಹ ಸಚಿವರು ಕಾಂಗ್ರೆಸ್ ರಾಜಕೀಯವಾಗಿ ನಕಾರಾತ್ಮಕ ಮಾಡ್ತಾ ಇದೆ. ಬಿಹಾರದಲ್ಲಿ ಯಾತ್ರೆ ವೇದಿಕೆಯಿಂದಾನೇ ಮೋದಿ ಮತ್ತು ಅವರ ದಿವಂಗತ ತಾಯಿಯ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಸೋ ಮೂಲಕ ಎಲ್ಲಾ ಮಿತಿಗಳನ್ನ ಮೀರಿದ್ದಾರೆ ಅಂತ ಹೇಳಿದ್ರು. ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವಂತ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಇದು ನಿಜಕ್ಕೂ ದುಃಖದ ಸಂಗತಿ, ರಾಜಕೀಯಕ್ಕಾಗಿ ವೈಯಕ್ತಿಕ ನಿಂದನೆ ಒಪ್ಪೋಕೆ ಸಾಧ್ಯ ಇಲ್ಲ, ಅವಾಚ್ಯ ಪದ ಬಳಕೆ ಮಾಡಿದ ಆತನನ್ನ ಬಂಧಿಸಲಾಗಿದೆ, ಆದರೆ ಕಾಂಗ್ರೆಸ್ ಈ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಮತದಾರ ಅಧಿಕಾರ ಯಾತ್ರೆ ವೇಳೆ ಯಾರೋ ಒಬ್ಬ ವ್ಯಕ್ತಿ ಮೋದಿ ತಾಯಿಯ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದ. ಈಗಾಗಲೇ ಆ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಆ ವ್ಯಕ್ತಿ ಹೇಳಿರೋ ಮಾತಿಗೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತಾದ್ರೆ ಇದೇ ಬಿಜೆಪಿಯವರು ಆಡಿರುವಂತಹ ಕೊಳಕು ಮಾತುಗಳಿಗೆಲ್ಲ ಮೋದಿ ಜವಾಬ್ದಾರಿ ತಗೋತಾರಾ? ಈ ಪ್ರಶ್ನೆಗೆ ಅಮಿತ್ ಶಾ ಉತ್ತರಿಸಬೇಕಲ್ವಾ? ಇದೇ ಬಿಜೆಪಿ ಕಾರ್ಯಕರ್ತರು ಸೋನಿಯಾ ಗಾಂಧಿಯನ್ನ ಬಾರ್ ಡ್ಯಾನ್ಸರ್ ಅಂತ ಕರೆದಾಗ ಎಲ್ಲಿ ಹೋಗಿದ್ರಿ? ಅವರನ್ನ ಈವರೆಗೂ ನೀವು ಯಾಕೆ ತಡೆದಿಲ್ಲ? ಕೇವಲ ಬಿಜೆಪಿ ಕಾರ್ಯಕರ್ತರು ಯಾಕೆ, ದೇಶದ ಪ್ರಧಾನ ಮಂತ್ರಿಯೇ ಹೆಣ್ಣಿನ ಬಗ್ಗೆ ಅದೆಷ್ಟು ಕಳಪೆ ಮಾತುಗಳನ್ನ ಆಡಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರಬಹುದು. 50 ಕೋಟಿಯ ಗರ್ಲ್ ಫ್ರೆಂಡ್ ಅನ್ನೋದು, ಜರ್ಸಿ ಹಸುವಂತ ಮಹಿಳೆಯನ್ನ ಸಂಬೋಧಿಸೋದು, ಇದೆಲ್ಲದರ ಹೊಣೆಯನ್ನ ಯಾರು ತಗೋತಾರೆ? ಮೋದಿ ತಗೋತಾರಾ ಅಥವಾ ಅಮಿತ್ ಶಾ ನೀವು ತಗೋತೀರಾ? ಅಥವಾ ಮೋದಿ ಪರವಾಗಿ ನೀವು ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳೋ ನೈತಿಕತೆ ಆದ್ರೂ ನಿಮ್ಗಿದ್ಯಾ ಮಿಸ್ಟರ್ ಅಮಿತ್ ಶಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.